ಬೆಳಗಾವಿಯಲ್ಲಿ ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ಥಾನದ ವತಿಯಿಂದ ಇಂದು ನವರಾತ್ರಿಯ 4ನೇ ದಿನ ಶ್ರೀ ಕುಷ್ಮಾಂಡ ದೇವಿಯ ಆರಾಧನೆಯೊಂದಿಗೆ ಶ್ರೀ ದುರ್ಗಾ ಮಾತಾ ದೌಡ್ ಆರಂಭಿಸಲಾಯಿತು. ಛತ್ರಪತಿ ಧರ್ಮವೀರ ಸಂಭಾಜಿ ಮಹಾರಾಜ ಚೌಕ್ನಿಂದ ಆರಂಭಗೊಂಡ ದೌಡ್ ಕಿರ್ಲೋಸ್ಕರ್ ರಸ್ತೆ, ರಾಮ್ಲಿಂಗ್ ಖಿಂಡ್ ಗಲ್ಲಿ, ಸಾಮ್ರಾಟ್ ಅಶೋಕ್ ಚೌಕ, ಬಸವಾನ್ ಗಲ್ಲಿ, ಲಕ್ಷ್ಮೀ ದೇವಾಲಯ, ನರಗುಂದ್ಕರ್ ಭಾವೆ ಚೌಕ, ಗಣಪತ್ ಗಲ್ಲಿ, ಕಡೋಲ್ಕರ್ ಗಲ್ಲಿ, ಬುರುಡ್ ಗಲ್ಲಿ, ಬಾತ್ಖಾಂಡೆ ಗಲ್ಲಿ, ಮೆಣಸೆ ಗಲ್ಲಿ, ಆಜಾದ್ ಗಲ್ಲಿ, ಟೆಂಗಿನಕೇರ್ ಗಲ್ಲಿ, ಪಾಂಗುಡ್ ಗಲ್ಲಿ, ಕಾಂದಾ ಮಾರುಕಟ್ಟೆ, ಕಸಾಯಿ ಗಲ್ಲಿ, ಕಾಮತ್ ಗಲ್ಲಿ, ಪಿಬಿ ರಸ್ತೆ, ಮಾರ್ಕೆಟ್ ಪೊಲೀಸ್ ಠಾಣೆ, ಶೆಟ್ಟಿ ಗಲ್ಲಿ, ಬಡ್ಕಲ್ ಗಲ್ಲಿಯಲ್ಲಿ ಸಂಚರಿಸಿತು. ಈ ವೇಳೆ ಪ್ರತಿ ಗಲ್ಲಿಯಲ್ಲಿಯೂ ದೌಡನ್ನ ಸ್ವಾಗತಿಸಲಾಯಿತು. ಕಿರಣ್ ಗಾವಡೆ ಅವರು ಭಗವಾ ರಕ್ಷಕವನ್ನ ಸ್ಥಾಪಿಸಿ ಮೊದಲು ಕ್ರಿಕೆಟ್ ಸ್ಪರ್ಧೆಯನ್ನ ಆಯೋಜಿಸಲಾಗುತ್ತಿತ್ತು. ನಂತರ ಸಂಭಾಜಿ ಬೀಡೆ ಗುರುಜಿ ಅವರ ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ಥಾನದ ಮಾರ್ಗದರ್ಶನದಲ್ಲಿ ಶ್ರೀ ದುರ್ಗಾ ಮಾತಾ ದೌಡ್ ಆರಂಭಿಸಲಾಯಿತು. ಇದರಲ್ಲಿ ಎಲ್ಲ ಬಹುಜನ ಸಮಾಜ, ಹಿಂದೂ ಸಮಾಜ ಭಾಗಿಯಾಗುತ್ತಾರೆ. ಯುವಕರಲ್ಲಿ ರಾಷ್ಟ್ರ ಪ್ರೇಮ, ಧರ್ಮ ರಕ್ಷಣೆಯ ಜಾಗೃತಿ ಮೂಡಿಸಿ ಅವರನ್ನ ನಿರ್ವಸನಿಗಳಾಗಲು ಶ್ರೀ दुर्गा माता दौड प्रेरेपिಸುತ್ತದೆ ಎಂದು संजय बातखांडे ಹೇಳಿದರು. सुरुवातीपासून किरण गावडे यांनी आपल्या भगवा रक्षक स्थापन केला होता. भगवा रक्षकच्या माध्यमातून आम्ही क्रिकेट स्पर्धा सुरू केला होता. मग किरण गावडे आणि आमचे सवंगडी मिळून आम्ही ही दौडची सुरुवात केली आणि भिडे गुरुजींच्या मार्गदर्शनाखाली दौड आम्ही सुरू केलेली आहे. आणि आता सगळे बाळ गोपाळ पण परंपरा ही सुरू करत आहे. एकदम उत्स्फूर्त प्रसिद्ध आहे आणि सगळे आपले बहुजन समाज, मराठी समाज उत्स्फूर्तपणे प्रतिसाद देतात. युवा पिढी तर निर्व्यसनी आहे ह्या दौडमुळे. व्यसनाधीन झालेले सगळे सोडलेले आहेत सगळे. ಇನ್ನು ಬೆಳಗಾವಿಯ ಶ್ರೀ ದುರ್ಗಾ ಮಾತಾ ದೌಡ್ ಸೌಹಾರ್ದತೆಯ ಪ್ರತೀಕವಾಗಿದೆ. 75ಕ್ಕೂ ಹೆಚ್ಚು ವಯಸ್ಸಿನ ವೃದ್ಧರಿಂದ ಹಿಡಿದು ಚಿಣ್ಣರು ಸಹ ಇದರಲ್ಲಿ ಭಾಗಿಯಾಗುತ್ತಾರೆ. ಯುವ ಪೀಳಿಗೆಯು ಶ್ರೀ ದುರ್ಗಾ ಮಾತಾ ದೌಡಿನಲ್ಲಿ ಸಹಭಾಗಿಯಾಗಿ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಿಸಬೇಕು. ತಮ್ಮ ಕುಟುಂಬ ನಿರ್ವಹಣೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು. ಛತ್ರಪತಿ ಶಿವಾಜಿ ಮಹಾರಾಜರ ತತ್ವಾದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ದೇವ, ದೇಶ, ಧರ್ಮವನ್ನ ರಕ್ಷಿಸಿ ಸದೃಢ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ವಿಶ್ವಜಿತ್ ಹಸ್ಬೆ ಅವರು ಕರೆ ನೀಡಿದರು. ನಂತರ ಸರ್ದಾರ್ ಗ್ರೌಂಡ್ ರಸ್ತೆ, ಸನ್ಮಾನ್ ಹೋಟೆಲ್, ಕಾಲೇಜು ರಸ್ತೆ, ಖೂಟ್, ಕಿರ್ಲೋಸ್ಕರ್ ರಸ್ತೆ, ಕಡೋಲ್ಕರ್ ಗಲ್ಲಿ, ಬಾಪಟ್ ಗಲ್ಲಿ, ಸಂಯುಕ್ತ ಮಹಾರಾಷ್ಟ್ರ ಚೌಕದಲ್ಲಿರುವ ಮಾರುತಿ ದೇವಸ್ಥಾನಕ್ಕೆ ತಲುಪಿ ಕೊನೆಗೊಂಡಿತು. ಸಾವಿರಾರು ಸಂಖ್ಯೆಯಲ್ಲಿ ದಾರಕರಿಗಳು ಇದರಲ್ಲಿ ಭಾಗಿಯಾಗಿದ್ರು. ನಾಳೆ ಸೆಪ್ಟೆಂಬರ್ 26ರಂದು ಶುಕ್ರವಾರ ಕಾಸ್ಬಾಗ್ನಿಂದ ಆರಂಭಗೊಂಡು ವಿವಿಧ ಮಾರ್ಗಗಳಲ್ಲಿ ಸಂಚರಿಸಿ ವಡಗಾಂವ್ ಶ್ರೀ ಮಂಗಾಯಿ ಮಂದಿರಕ್ಕೆ ತಲುಪಿ ದೌಡ್ ಕೊನೆಗೊಳ್ಳಲಿದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.